पिताश्री शुभापयाते मुरलिಯ ದಿನಾಂಕ 10/5/2022। मीठे बच्चे, बाप आए हैं तुम्हें श्रेष्ठ मत देकर सदा के लिए सुखी शांति बनाने। उनके मत पर चलो, रूहानी पढ़ाई पढ़ो और पढ़ाओ तो एवर हेल्दी वेल्दी बन जाएंगे। ಮಧುರಾತಿ ಮಧುರ ಮಕ್ಕಳೇ, ಶುಭಾಬರವರು ಬಂದಿರೋದೇ ಮಕ್ಕಳಿಗೆ ಶ್ರೇಷ್ಠ ಮತವನ್ನು ಕೊಟ್ಟು ಸದಾ ಕಾಲಕ್ಕೂ ಸುಖಿಯನ್ನಾಗಿ ಮತ್ತು ಶಾಂತಿಯುತ ಜೀವನವನ್ನಾಗಿ ಮಕ್ಕಳದನ್ನು ಮಾಡೋದಕ್ಕಾಗಿ. ಅಂತಹ ತಂದೆ ನಮಗೆ ಶ್ರೀಮತವನ್ನು ಕೊಡ್ತಾ ಇದ್ದಾರೆ. ತಂದೆಯ ಶ್ರೀಮತದ ಅನುಸಾರವಾಗಿ ಮಕ್ಕಳು ನಾವು ನಡಿಬೇಕಾಗಿದೆ. ಆತ್ಮಿಕ ವಿದ್ಯೆಯನ್ನು ನಾವು ಓದಬೇಕು. ಜೊತೆಗೆ ಅನೇಕರಿಗೆ ವಿದ್ಯೆಯನ್ನು ಓದಿಸಬೇಕಾಗಿದೆ. ಈ ವಿದ್ಯೆಯನ್ನು ಓದಿ ಮತ್ತು ಓದಿಸೋದ್ರಿಂದ ಆರೋಗ್ಯ ಮತ್ತು ಸಂಪತ್ತನ್ನು ನಾವು ಮಕ್ಕಳು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಪ್ರಶ್ನೆ: कौन सा चांस सारे कल्प में इस समय ही मिलता है जो मिस नहीं करना है? ಯಾವ ಒಂದು ಅವಕಾಶವನ್ನು ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿ ಮಾತ್ರ ನಾವು ಮಕ್ಕಳು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ, ಆ ಒಂದು ಅವಕಾಶವನ್ನು ನಾವು ಮಕ್ಕಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬಾರ್ದು. उत्तर: रूहानी सेवा करने का चांस मनुष्य को देवता बनाने का चांस अभी ही मिलता है। यह चांस मिस नहीं करना है। रूहानी सर्विस में लग जाना है, सर्विसेबल बनना है। कास कुमारियों को ईश्वरीय गवर्नमेंट की सेवा करनी है, मम्मा को पूरा फॉलो करना है। अगर कुमारियाँ बाप का बनकर जिस्मानी सर्विस ही करती रहे, कांटों को फूल बनाने की सर्विस नहीं करे तो यह भी जैसे बाप का डिसरिगार्ड है. ಬಾಬೋರು ಹೇಳ್ತಿದ್ದಾರೆ, ಇಡೀ ಕಲ್ಪದಲ್ಲಿ ಮಕ್ಕಳಿಗೆ ಈ ಸಮಯದಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಅದು ಆತ್ಮಿಕ ಸೇವೆಯನ್ನು ಮಾಡುವಂತಹ ಅವಕಾಶ ಅದಾಗಿದೆ. ಮನುಷ್ಯನಿಂದ ದೇವತೆಗಳಾಗುವಂತಹ ಅವಕಾಶ ಸಂಗಮದ ಸಮಯದಲ್ಲಿ ನಾವು ಮಕ್ಕಳಿಗೆ ಸಿಕ್ಕಿರುವಂತಹದ್ದು. ಈ ಒಂದು ಅವಕಾಶವನ್ನು ನಾವು ಮಕ್ಕಳು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರ್ದು ಅಂತಾರೆ ಬಾಬು. ಆತ್ಮಿಕ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಹೋಗಬೇಕು. ಸಂಗಮದ ಸಮಯದಲ್ಲಿ ಸೇವಾಧಾರಿಗಳಾಗಬೇಕು. ಅದರಲ್ಲೂ ವಿಶೇಷವಾಗಿ ಕುಮಾರಿಯರು ಈಶ್ವರೀಯ ಸರ್ಕಾರದ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಾಗಿದೆ. ಮೊಮ್ಮಾರವರನ್ನು ಪೂರ್ಣ ಅನುಕರಣೆ ಮಾಡಬೇಕು. ಕುಮಾರಿಯರಿಗೆ ಉದಾಹರಣಾ ಮೂರ್ತಿಯಾಗಿರುವಂಥವರು ಮೊಮ್ಮ ಆಗಿರೋದ್ರಿಂದ ಮೊಮ್ಮಾರವರ ಜೀವನವನ್ನು ಅನುಕರಣೆ ಮಾಡ್ತಾ ಹೋಗಬೇಕು. ಅದರಲ್ಲೂ ವಿಶೇಷವಾಗಿ ಕುಮಾರಿಯವರು ತಂದೆಗೆ ಮಕ್ಕಳಾದ ಬಳಿಕ ಶಾರೀರಿಕ ಸೇವೆಯನ್ನು ಮಾಡ್ತಾ ಇದ್ದರು. ಮುಳ್ಳಾಗಿರ್ತಕ್ಕಂಥವರನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಾಗಿದೆ. ಇಲ್ಲ ಅಂದರೆ ಬಾಬೋರು ಹೇಳ್ತಿದ್ದಾರೆ, ನೀವು ನನಗೆ ಡಿಸ್ರಿಗಾರ್ಡ್ ಮಾಡಿದ ಹಾಗೆ ಅಂತಾರೆ ಬಾಬೋರು. ಗೀತ್: ಜಾಗ್ ಸಜನಿಯಾ ಜಾಗ್. ಓಂ ಶಾಂತಿ. सजनियों को किसने समझाया है? कहते हैं साजन आया सजनियों के लिए। कितनी सजनियाँ हैं? एक साजन को इतनी सजनियाँ वंडर है न। मनुष्य तो कहते हैं कृष्ण को 16,108 सजनियाँ थी, परंतु नहीं। शुबाबा कहते हैं मुझे तो करोड़ों सजनियाँ हैं. ಬಾಬೋರು ಹೇಳ್ತಿದ್ದಾರೆ, ಎದ್ದೇಳಿ ಪ್ರಿಯತಮೇರೇ ಎದ್ದೇಳಿ ಅಂತಕ್ಕಂಥದ್ದು ಇವತ್ತಿನ ಹಾಡಾಗಿದೆ. ಹಾಗಾದರೆ ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ಪ್ರಿಯತಮ ನಾನಾಗಿದ್ದೀನಿ, ಪ್ರಿಯತಮೆಯರು ತಾವಾಗಿದ್ದೀನಿ. ಒಬ್ಬ ಪ್ರಿಯತಮನಿಗೆ ಇಷ್ಟೊಂದು ಪ್ರಿಯತಮೆಯರು ಅಂತಂದಾಗ ಈ ಮಾತು
ಬಹಳ ಆಶ್ಚರ್ಯದ ಮಾತು ಇದಾಗಿದೆ ಅಂತಾರೆ ಬಾಬು. ಮನುಷ್ಯ ಈ ರೀತಿ ಹೇಳ್ತಾನೆ, ಕೃಷ್ಣನಿಗೆ 16,108 ಪ್ರಿಯತಮೆಯರಿದ್ರು ಅಂತ. ಆದರೆ ಶುಭಾಬರವರು ಹೇಳ್ತಿದ್ದಾರೆ, ನನಗೆ ಕೋಟಿಗಟ್ಟಲೆ ಏನೆಲ್ಲ ಮಾನವ ವಂಶವೃಕ್ಷ ಇದೆನೋ ಅವರೆಲ್ಲರೂ ಸಹ ಪ್ರಿಯತಮೆಯರಾಗಿದ್ದಾರೆ ಅಂತಾರೆ ಬಾಬು. सब सजनियों को मैं अपने साथ ಸ್ವೀಟ್ ಹೋಮ್ ಮೇ ಲೇ ಜಾऊंगा. ಬಾಬು ಅವರು ತಿಳಿಸ್ತಿದ್ದಾರೆ, ಎಲ್ಲ ಪ್ರಿಯತಮೆಯರನ್ನು ನಾನು ನನ್ನೊಟ್ಟಿಗೆ ಮಧುರವಾಗಿರ್ತಕ್ಕಂತಹ ಮನೆಗೆ ಕರೆದುಕೊಂಡು ಹೋಗೋದಕ್ಕಾಗಿ ಬಂದಿದ್ದೀನಿ. ಸಜನಿಯಾ ಭಿ ಸಮಜ್ತಿ ಹೇ हमको फिर से बाबा ले जाने आए हैं. ಜೀವಾತ್ಮ ಸಜನಿ ಟಹರಿ. ಪ್ರಿಯತಮೆಯರಿಗೂ ಸಹ ಗೊತ್ತಿದೆ, ಶುಭಾಬರವರು ಬಂದಿರೋದೇ ನಮ್ಮನ್ನು ತಮ್ಮೊಟ್ಟಿಗೆ ಮನೆಗೆ ಕರೆದುಕೊಂಡು ಹೋಗೋದಕ್ಕಾಗಿ. ದಿಲ್ ಮೇ ಹೇ ಸಾಜನ್ ಆಯಾ ಹೇ हमको ಶ್ರೀಮತ್ ದೇ ಶೃಂಗಾರ ಕರಾನೆ ಕೆ ಲಿಯೆ ಮತ್ ತೋ ಹರ್ ಏಕ್ ಕೋ ದೇತೆ ಹೇ. ಹೃದಯದಲ್ಲಿ ನಮಗೆ ಮಕ್ಕಳಿಗೆ ಗೊತ್ತಿದೆ, ಪ್ರಿಯತಮ ಬಂದಿರೋದೇ ತಮ್ಮ ಶ್ರೀಮತವನ್ನು ನಮಗೆ ಕೊಟ್ಟು ಜ್ಞಾನರತ್ನಗಳಿಂದ ನಮ್ಮನ್ನು ಶೃಂಗಾರವನ್ನಾಗಿ ಮಾಡ್ತಾ ಇದ್ದಾರೆ. ಒಂದೇ ಒಂದು ಮತವನ್ನು ಕೊಡುವಾತ ಕಾಲಚಕ್ರದಲ್ಲಿ ಕೇವಲ ಶುಭಾಬರವರು ಮಾತ್ರ ಆಗಿದ್ದಾರೆ. ಪುರುಷ ಸ್ತ್ರೀ ಕೋ ಬಾಪ್ ಬಚ್ಚೆ ಕೋ ಸಾಧು ಅಪನೆ ಶಿಷ್ಯ ಕೋ ಪರಂತು ಇನಕಿ ಮತ್ ತೋ सबसे न्यारी है, इसलिए इनको श्रीमत कहा जाता है और सब है मनुष्य मत है. ಬಾಬೋರು ಹೇಳ್ತಿದ್ದಾರೆ, ಪುರುಷ ಸ್ತ್ರೀಗೆ, ತಂದೆ ಮತ್ತು ಮಗುವಿಗೆ, ಸಾಧು ಮತ್ತು ಶಿಷ್ಯನಿಗೆ, ಇವರೆಲ್ಲರ ಮತಕ್ಕಿಂತ ವಿಭಿನ್ನವಾಗಿರ್ತಕ್ಕಂತಹ ಮತ ಅಂತಂದರೆ ಶ್ರೀಮತ ಆಗಿದೆ. ಆದ್ದರಿಂದ ಮನುಷ್ಯನ ಮತನೇ ಬೇರೆ ಇದೆ, ತಂದೆ ಕೊಡುವಂತಹ ಶ್ರೀಮತವೇ ಸಂಪೂರ್ಣವಾಗಿ ಬೇರೆ ಇದೆ. ವಹ ಸಬ್ ಮತ ದೇತೆ ಹೇ ಅಪನೆ ಶರೀರ ನಿರ್ವಾಹ ಕೆ ಲಿಯೆ. ಮನುಷ್ಯ ಕೊಡುವಂತಹ ಎಲ್ಲ ಮತವು ತನ್ನ ಶರೀರದ ನಿರ್ವಹಣೆಗಾಗಿ ಇರುವಂತಹ ಮತ ಇದಾಗಿದೆ. ಸಬಸೆ ಅಚ್ಚಿ ಮತ ಸಾಧುವೋ ಗುರುओं की मानी जाती है, परंतु वह भी अपने पेट के लिए कितना धन इकट्ठा करते हैं. ಬಾಬೋರು ಹೇಳ್ತಿದ್ದಾರೆ, ಎಲ್ಲದಕ್ಕಿಂತ ಒಳ್ಳೆಯ ಮತ ಅಂತಂದರೆ ಸಾಧುಗಳು ಮತ್ತು ಗುರುಗಳ ಮತ ಆಗಿದೆ ಎನ್ನುವುದನ್ನು ಮನುಷ್ಯ ಇವತ್ತಿನ ವರ್ತಮಾನದಲ್ಲಿ ಅದನ್ನು ಒಪ್ಕೊಳ್ತಾನೆ. ಆದರೆ ಬಾಬೋರು ಹೇಳ್ತಿದ್ದಾರೆ, ಹೊಟ್ಟೆಪಾಡಿಗಾಗಿ ಸಾಕಷ್ಟು ಹಣವನ್ನು ಮನುಷ್ಯ ಸಂಗ್ರಹವನ್ನು ಮಾಡ್ತಾ ಹೋಗ್ತಾನೆ, ಜೀವನ ನಿರ್ವಹಣೆಗಾಗಿ ಅಥವಾ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕಾಗಿ. ಮುಜೆ ತೋ ಅಪನಾ ಶರೀರ್ ನಹೀ ಹೈ, मैं अपने पेट के लिए कुछ नहीं करता हूँ. तुमको भी अपने पेट का ही काम है कि हम महाराजा महारानी बने हैं. सब तो तात है पेट की. ಬಾಬೋರು ಹೇಳ್ತಿದ್ದಾರೆ, ನನಗೆ ನನ್ನದೇ ಆಗಿರ್ತಕ್ಕಂತಹ ಸ್ಥೂಲ ಶರೀರ ಅನ್ನೋದು ಇಲ್ಲ. ಆದ್ದರಿಂದ ನಾನು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗಿ ಯಾವ ಒಂದು ಕರ್ತವ್ಯವನ್ನು ಮಾಡುವ ಅಗತ್ಯನೂ ನನಗಿಲ್ಲ. ಆದರೆ ತಾವು ಮಕ್ಕಳಾಗಿರ್ತಕ್ಕಂಥವರು ತಮ್ಮ ಜೀವನ ನಿರ್ವಹಣೆ ಮಾಡೋದಕ್ಕಾಗಿ, ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕಾಗಿ ಸಾಕಷ್ಟು ಕರ್ಮ ಜಗತ್ತಿನಲ್ಲಿ ಕರ್ಮವನ್ನು ಮಾಡಬೇಕಾಗ್ತದೆ. फिर कोई ज्वार की रोटी खाते तो कोई अशोक का होटल में खाते हैं. साधु लोग धन इकट्ठा कर बड़े मंदिर आदि बनाते हैं. शुभाबा शरीर निर्वाह अर्थ तो कुछ करते नहीं है, तुमको सब कुछ देते हैं सदा सुखी बनाने के लिए. ಬಾಬೋರು ಹೇಳ್ತಿದ್ದಾರೆ, ಸಾಧು ಸಂತರು ಏನೆಲ್ಲರೂ ಸ್ಥೂಲವಾಗಿ ಸಾಕಷ್ಟು ಹಣಗಳನ್ನು ಒಟ್ಟು ಸೇರಿಸ್ಕೊಳ್ತಾರೆ, ಜೊತೆಗೆ ದೊಡ್ಡ ದೊಡ್ಡ ಮಂದಿರಗಳನ್ನು ರಚನೆಯೂ ಸಹ ಮಾಡ್ತಾರೆ. ಆದರೆ ಶುಭಾಬರವರು ತಮ್ಮ ಶರೀರ ನಿರ್ವಹಣೆಗಾಗಿ ಏನನ್ನೂ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ. ಏಕೆಂದರೆ ಬಾಬೋರಿಗೆ ತಮ್ಮದೇ ಆಗಿರ್ತಕ್ಕಂತಹ ಯಾವುದೇ ಸ್ವಂತಿಕೆ ಶರೀರ ಅನ್ನೋದು ಇಲ್ಲ. ಆದರೆ ಮಕ್ಕಳಿಗೆ ನಾನು ಸಾಕಷ್ಟು ಕೊಟ್ಟಿದ್ದೀನಿ, ಸದಾ ಕಾಲಕ್ಕೂ ನನ್ನ ಮಕ್ಕಳು ಸುಖವಾಗಿರಲಿ ಅಂತ. ತುಮ್ಮ ಎವರ್ ಹೆಲ್ದಿ ವೆಲ್ದಿ ಬನೇಂಗೆ,
मैं तो एवर हेल्दी बनने का पुरुषार्थ नहीं करता हूँ, मैं हूँ ही ಅಶರೀರಿ. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ತಾವು ಸದಾ ಕಾಲಕ್ಕೂ ಎವರ್ ಹೆಲ್ದಿ ಮತ್ತು ವೆಲ್ದಿಯಾಗಿರಿ. ಜೊತೆಗೆ ಬಾಬೋರು ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ಎವರ್ ಹೆಲ್ದಿಯನ್ನಾಗಿ ಮಾಡೋದಕ್ಕಾಗಿಯೇ ಈ ಸಂದರ್ಭದಲ್ಲಿ ಬಂದಿದ್ದೀನಿ. ಮೈ ಹಿ ಹೂ ಅಶರೀರಿ. ಆದರೆ ನಾನಿರೋದೇ ಏನಂತಾರೆ ಬಾಬೋರು, ಅಶರೀರಿಯಾಗಿದ್ದೀನಿ. मैं आता ही हूँ तुम बच्चों को सदा सुखी बनाने के लिए. ಶುಭ ಬಾತೋ ಹೇ ನಿರಾಕಾರ. ನಾನು ಬಂದಿರೋದೇ ನಿಮ್ಮನ್ನು ಸದಾ ಸುಖಿಗಳನ್ನಾಗಿ ಮಾಡೋದಕ್ಕಾಗಿ ನಾನು ಬಂದಿದ್ದೀನಿ. ಜೊತೆಗೆ ನಾನು ಇರೋದು ನಿರಾಕಾರ ಇದ್ದೀನಿ ಅಂತಾರೆ ಬಾಬು. ಬಾಕಿ ಸಬಕೋ ಪೇಟ್ ಕಿ ಲಗಿ ರಹತಿ ಹಿ. ದ್ವಾಪರ್ ಮೇ ಬಡೆ ಬಡೆ ಸನ್ಯಾಸಿ ತತ್ವಜ್ಞಾನಿ ಬ್ರಹ್ಮಜ್ಞಾನಿ ಥಿ. ಬಾಬೋರು ಹೇಳ್ತಿದ್ದಾರೆ, ಮಿಕ್ಕಿರುವಂತಹ ಏನೆಲ್ಲ ಮಾನವ ವಂಶವೃಕ್ಷದ ಜೀವಾತ್ಮರಿದ್ದರೋ ಅವರೆಲ್ಲರೂ ತಮ್ಮ ಹೊಟ್ಟೆಪಾಡಿಗಾಗಿ, ಜೀವನ ನಿರ್ವಹಣೆಗಾಗಿ ತಮ್ಮ ಮನಬುದ್ಧಿಯನ್ನು ಸಂಪೂರ್ಣವಾಗಿ ತೊಡಗಿಸ್ತಾ ಹೋಗ್ತಾರೆ. ದ್ವಾಪರ ಯುಗದಿಂದ ಅತಿ ದೊಡ್ಡ ದೊಡ್ಡ ಸನ್ಯಾಸಿಗಳಿರ್ಬೋದು, ಅವರೆಲ್ಲರೂ ಸಹ ತತ್ವಜ್ಞಾನಿಗಳಿದ್ದರು, ಜೊತೆಗೆ ಬ್ರಹ್ಮಜ್ಞಾನಿಗಳು ಸಹ ಆಗಿದ್ದರು ಅಂತಾರೆ ಬಾಬು. याद में रहते थे तो घर बैठे उनको सब कुछ मिल जाता था. पेट तो सबको है, सबको भोजन चाहिए, परंतु योग में रहते हैं इसलिए उनको धक्का नहीं खाना पड़ता है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ಎಲ್ಲರಿಗೂ ಹೊಟ್ಟೆ ಅನ್ನೋದು ಇದ್ದೇ ಇದೆ ಅಂದಾಗ ಸ್ಥೂಲವಾಗಿರ್ತಕ್ಕಂತಹ ಈ ಒಂದು ಜೀವನ ನಿರ್ವಹಣೆ ಮಾಡಬೇಕು, ಶರೀರವನ್ನು ಸಮರ್ಪಕವಾಗಿ ಸಮರ್ಥವಾಗಿ ಕರ್ಮ ಪ್ರಪಂಚದಲ್ಲಿ ನಿಭಾಯಿಸಬೇಕು ಅಂದಾಗ ಸ್ಥೂಲ ಆಹಾರ ಮತ್ತು ಭೋಜನದ ಅವಶ್ಯಕತೆ ಅಂತೂ ಇದ್ದೇ ಇದೆ ಅಂತಾರೆ ಬಾಬು. अब बाप तुम बच्चों को युक्ति बताते हैं कि तुम सदा सुखी कैसे रह सकते हो. ಶುಭಾಬರವರು ಮಕ್ಕಳಿಗೆ ಕುಳ್ಳಿರಿಸಿಕೊಂಡು ಕೇಳ್ತಾರೆ, ಮಕ್ಕಳೇ ನಾನು ನಿಮಗೆ ಒಂದು ಯುಕ್ತಿಯನ್ನು ಹೇಳಿಕೊಡ್ತೀನಿ. ಸದಾ ಕಾಲಕ್ಕೂ ತಾವು ಸುಖಿಯಾಗಿರೋದು ಹೇಗೆ? ಬಾಬಾ अपने मत देकर विश्व का मालिक बनाते हैं. तुम ಚಿರಂಜೀವಿ ರಹೋ ಅಮರ ರಹೋ. ಶುಭಾಬರವರು ಕೊಡುವಂತಹ ಶ್ರೀಮತವನ್ನು ನಾವು ಮಕ್ಕಳು ಪಡಿತಾ ಭವಿಷ್ಯದಲ್ಲಿ ವಿಶ್ವದ ಮಾಲೀಕರಾಗ್ತೀವಿ. ಆದ್ದರಿಂದ ಬಾಬೋರು ಮಕ್ಕಳಿಗೆ ವರದಾನವನ್ನು ಕೊಡ್ತಾ ಇದ್ದಾರೆ, ಮಕ್ಕಳೇ ತಾವು ಚಿರಂಜೀವಿಯಾಗಿ ಜೊತೆಗೆ ಅಮರರಾಗಿ ಅಂತಕ್ಕಂಥದ್ದು. सबसे अच्छी मत उनकी है. मनुष्य तो बहुत मत देते हैं, कोई इम्तिहान पास कर बैरिस्टर बन जाते हैं, परंतु वह सब है अल्पकालिक. ಬಾಬೋರು ಹೇಳ್ತಿದ್ದಾರೆ, ಮನುಷ್ಯ ಕಲಿಯುಗದಲ್ಲಿ ಸಾಕಷ್ಟು ವ್ಯಾಸಂಗವನ್ನು ಮಾಡ್ತಾ ಹೋಗ್ತಾನೆ. ಬಾಬೋರು ಹೇಳ್ತಿದ್ದಾರೆ, ಒಂದು ಬ್ಯಾರಿಸ್ಟರ್ ವಿದ್ಯೆಯನ್ನು ಓದಿ ಅವನು ಉನ್ನತ ಶ್ರೇಣಿಯಲ್ಲಿ ಹೋಗ್ತಾನೆ. ಇದೆಲ್ಲವೂ ಸಹ ಅಲ್ಪಕಾಲದ ಒಂದು ಸಂಪೂರ್ಣ ಜೀವನದ ಸುಖಭೋಗ ಆಗಿದೆ ಅಂತಾರೆ ಬಾಬು. ಪುರುಷಾರ್ಥ ಕರ್ತೆ ಹೇ ಅಪನೆ ಅವರ ಬಾಲ ಬಚ್ಚೋಂಕೆ ಪೇಟ್ ಕೇಳಿ. ಹೆಚ್ಚೆಚ್ಚು ವ್ಯಾಸಂಗವನ್ನು ಮಾಡೋದು, ಒಳ್ಳೊಳ್ಳೆ ಪದವಿ ಶ್ರೇಣಿಗಳನ್ನು ಪಡೆಯೋದು, ಈ ಥರ ಬಾಬೋರು ಹೇಳ್ತಿದ್ದಾರೆ. ಮನುಷ್ಯ ಏನೆಲ್ಲ ಸಾಧನೆ ಪುರುಷಾರ್ಥವನ್ನು ಮಾಡ್ತಾ ಇದ್ದನೋ ತನಗಾಗಿ ಮತ್ತು ತನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳಿಗಾಗಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕಾಗಿ ಸಂಪೂರ್ಣವಾಗಿ ಮನುಷ್ಯ ಪುರುಷಾರ್ಥವನ್ನು ಮಾಡ್ತಾ ಇದ್ದಾನೆ. अब बाबा तुमको श्रीमत देते हैं, हे बच्चे श्रीमत पर चल यह रूहानी पढ़ाई पढ़ो. ಬಾಬೋರು ತಿಳಿಸ್ತಿದ್ದಾರೆ, ನಾನು ಮಕ್ಕಳಿಗಾಗಿ ಶ್ರೀಮತವನ್ನು ಕೊಡ್ತಾ ಇದ್ದೀನಿ. ಮಕ್ಕಳೇ ನನ್ನ ಶ್ರೀಮತದ ಅನುಸಾರವಾಗಿ ನಡೀತಾ ಆತ್ಮಿಕ ವಿದ್ಯೆಯನ್ನು ಅವಶ್ಯವಾಗಿ ತಾವು ಓದಲೇಬೇಕಾಗಿದೆ. जो मनुष्य विश्व का मालिक बन जावे, सबको बाप का परिचय दे तो बाप की याद में रहने से एवर हेल्दी वेल्दी बन जाएंगे. ಎಲ್ಲರಿಗೂ ನನ್ನ ಪರಿಚಯವನ್ನು ಕೊಡ್ತಾ ಹೋಗಿ ಅಂತಾರೆ ಬಾಬು. ಎಷ್ಟೆಷ್ಟು ನನ್ನ ಪರಿಚಯವನ್ನು ತಾವು ಅನೇಕರಿಗೆ ನೀಡ್ತಾ ಹೋಗ್ತಿರೋ ಆಗ ನನ್ನ ನೆನಪಿನಲ್ಲಿ ಇದ್ದಷ್ಟು ಎಲ್ಲರಿಗೂ ನನ್ನಿಂದ ಎವರ್ ಹೆಲ್ದಿ ಅರ್ಥಾತ್ ಎವರ್ ವೆಲ್ದಿ ಆರೋಗ್ಯ ಮತ್ತು ಸಂಪತ್ತನ್ನು
ಎಲ್ಲರೂ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ವಹ ಹೇ ಅವಿನಾಶಿ ಸರ್ಜನ್, ತುಮ್ ಬಾಪ್ ಕೆ ಬಚ್ಚೆ ಭಿ ರೂಹಾನಿ ಸರ್ಜನ್ ಹೋ, ಇಸ್ಮೇ ಕೊಯಿ ತಕ್ಲೀಫ್ ನಹಿ. ಬಾಬೋರಿಗೆ ಹೇಳಲಾಗ್ತದೆ ಅವಿನಾಶಿ ಸರ್ಜನ್ ಅಂತ ಹೇಳಲಾಗ್ತದೆ. ಅಂತಹ ತಂದೆಗೆ ನಾವು ಮಕ್ಕಳಾಗಿರೋ ಕಾರಣದಿಂದ ನಮಗೂ ಸಹ ಈ ರೀತಿ ಹೇಳಲಾಗ್ತದೆ ಆತ್ಮಿಕ ಸರ್ಜನ್ ಅಂತ ಹೇಳಲಾಗ್ತದೆ. ಆದರೆ ಈ ಒಂದು ಮಾತಿನಲ್ಲಿ ಯಾವುದೇ ಪರಿಶ್ರಮದ ಮಾತಂತೂ ಇಲ್ಲವೇ ಇಲ್ಲ ಅಂತಾರೆ ಬಾಬು. ಸಿರ್ಫ್ ಮುಖ ಸೆ ಆತ್ಮಾओं को श्रीमत दी जाती है, सर्वोत्तम सेवा तुम बच्चों को करनी है, ऐसी मत तुमको कोई दे न सके. ಬಾಬೋರು ಹೇಳ್ತಿದ್ದಾರೆ, ನಾನು ಮಕ್ಕಳಿಗೆ ಅರ್ಥಾತ್ ಎಲ್ಲ ಆತ್ಮಗಳಿಗೆ ಶ್ರೀಮತವನ್ನು ಕೊಡ್ತಾ ಇದ್ದೀನಿ. ಸರ್ವೋತ್ತಮ ಸೇವೆಯನ್ನಂತೂ ಮಕ್ಕಳು ಮಾಡಲೇಬೇಕಾಗಿದೆ. ಆದ್ದರಿಂದ ನಾನು ಮಕ್ಕಳಿಗೆ ಶ್ರೀಮತವನ್ನು ಸಂಗಮದ ಸಮಯದಲ್ಲಿ ಕೊಡ್ತಾ ಇದ್ದೀನಿ. ಅಬ ಹಮ್ ಬಾಪ್ ಕೆ ಬಚ್ಚೆ ಬನೆ ಹೇ ತೋ ಬಾಪ್ ಕಾ ದಂಧಾ ಕರೆ ಯಾ ಜಿಸ್ಮಾನಿ ದಂಧಾ ಕರೆ. ಬಾಬೋರು ಹೇಳ್ತಿದ್ದಾರೆ, ನನ್ನವರಾಗಿದ್ದೀರಿ, ನನ್ನ ಮಕ್ಕಳಾಗಿದ್ದೀರಿ ಅಂತಂದ ಮೇಲೆ ಹಾಗಾದರೆ ನನ್ನ ಒಂದು ವ್ಯವಹಾರವನ್ನು ಮಾಡ್ತೀರೋ ಅಥವಾ ಶಾರೀರಿಕವಾಗಿರ್ತಕ್ಕಂತಹ ಒಂದು ಕಾರ್ಯಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಿರೋ. ಬಾಬಾ ಸೇ ಹಮ್ ಅವಿನಾಶಿ ಜ್ಞಾನ ರತ್ನೋं की झोली भरते हैं, ಶಿವ ಕೆ ಆಗೆ ಕಹತೆ ಹೇ ಭರ್ ದೇ ಜೋಲಿ. ಶುಭಾಬರವರ ಸಂಬಂಧ ಸಂಪರ್ಕದಲ್ಲಿ ಬಂದ ಹಾಗೆ ನಾವು ಮಕ್ಕಳು ಅವಿನಾಶಿಯಾಗಿರ್ತಕ್ಕಂತಹ ಜ್ಞಾನ ರತ್ನಗಳ ಜೋಳಿಗೆಯನ್ನು ತುಂಬಿಕೊಳ್ತಾ ಹೋಗ್ತೀವಿ. ಶಿವನ ಒಂದು ಎದುರುಗಡೆ ಹೋದಾಗ ಅಥವಾ ಶಿವನ ಮಂದಿರಕ್ಕೆ ಹೋದಾಗ, ಶಿವನ ಮೂರ್ತಿಯ ಎದುರುಗಡೆ ನಿಂತಾಗ ವ್ಯಕ್ತಿ ಈ ರೀತಿ ಹೇಳ್ತಾನೆ, ಹೇ ಶಿವ, ನನಗೆ ಸಂಪೂರ್ಣವಾಗಿ ಬುದ್ಧಿರೂಪಿ ಜೋಳಿಗೆಯಲ್ಲಿ ಸಾಕಷ್ಟು ಭಂಡಾರವನ್ನು ತುಂಬುತ್ತಾ ಹೋಗುವಂತ. ವಹ ಸಮಜ್ತೆ ಹೇ 10-20 हज़ार मिल जाएंगे, अगर मिल गए तो बस उन पर बलिहार जाएंगे, बहुत ಖಾತ್ರಿ ಕರೆಂಗೆ. ಮನುಷ್ಯ ಈ ರೀತಿ ಶಿವನ ಮಂದಿರಗಳಿಗೆ ಹೋದಾಗ ತನ್ನ ಮನಸ್ಸಿನ ಎಲ್ಲ ಒಂದು ಭಾವನೆಗಳನ್ನು ಶಿವನ ಎದುರುಗಡೆ ಸಮರ್ಪಣೆ ಮಾಡಿದಾಗ ಅವನಿಗೆ ಒಂದು 10,000-20 ಸಾವಿರ ಏನಾದರೂ ಆ ಒಂದು ಫಲ ಸಿಕ್ತು ಅಂತಂದರೆ ಈ ರೀತಿ ತಿಳ್ಕೊಳ್ತಾನೆ, ಹಾಗಾದರೆ ನನ್ನ ಸಂಕಲ್ಪ ಈಡೇರಿದೆ ಅಂತ ತುರಂತಾಗಿ ಶಿವನಿಗೆ ಸಂಪೂರ್ಣವಾಗಿ ಬಲಿದಾನ ಆಗಿಬಿಡ್ತಾನೆ ಅಂತಾರೆ. ಆಗ ಖಾತ್ರಿಯಾಗ್ತದೆ ಶಿವ ನನ್ನ ಸಂಕಲ್ಪವನ್ನು ಗ್ರಹಿಸಿದಾನೆ ಅಂತ. ವಹ ಸಬ ಹೇ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಇಂತಹ ಸಾಕಷ್ಟು ಆಚರಣೆಗಳು ನಡೀತದೆ. ಇದಕ್ಕೇನೆ ಹೇಳಲಾಗ್ತದೆ ಭಕ್ತಿ ಮಾರ್ಗ ಅಂತ. अब सबको बाप का परिचय दो और बेहद की हिस्ट्री ಜಾಗೃಫಿ सुनाओ, बहुत ಈಸಿ है. ಬಾಬೋರು ಹೇಳ್ತಿದ್ದಾರೆ, ನನ್ನ ಪರಿಚಯವನ್ನು ಈ ಸಮಯದಲ್ಲಿ ಅನೇಕರಿಗೆ ಕೊಡ್ತಾ ಹೋಗಿ, ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳವನ್ನು ಅನೇಕರಿಗೆ ತಿಳಿಸ್ತಾ ಹೋಗಿ, ಜ್ಞಾನವನ್ನು ತಿಳಿಸುವಂತಹದ್ದು ಬಹಳ ಸುಲಭದ ಮಾತಾಗಿದೆ ಅಂತಾರೆ ಬಾಬೋರು. हद की हिस्ट्री जागृफी में तो बहुत बातें हैं, यह बेहद की हिस्ट्री जागृफी है कि बेहद का बाप कहाँ रहते हैं, कैसे आते हैं. ಹದ್ದಿನ ಇತಿಹಾಸ ಮತ್ತು ಭೂಗೋಳದಲ್ಲಿ ಸಾಕಷ್ಟು ವಿಚಾರಗಳು ಸಮಾವೇಶ ಆಗಿದೆ. ಆದರೆ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳ ಅಂತಕ್ಕಂಥದ್ದು ಬಹಳ ವಿಚಿತ್ರ ಮತ್ತು ವಿಭಿನ್ನ ಆಗಿದೆ. ಬೇಹದ್ದಿನ ತಂದೆ ಎಂದರೆ ಯಾರು, ಅಂತಹ ತಂದೆಯ ನಿವಾಸ ಸ್ಥಾನ ಯಾವುದಾಗಿದೆ, ಅಂತಹ ಬೇಹದ್ದಿನ ತಂದೆ ಯಾವ ಸಮಯದಲ್ಲಿ ಜಗತ್ತಿಗೆ ಅವತರಣೆಯಾಗಿ ಬರ್ತಾರೆ ಎನ್ನುವುದು ಈ ಒಂದು ಬೇಹದ್ದಿನ ಇತಿಹಾಸದಲ್ಲಿ ಸಂಪೂರ್ಣವಾಗಿ ಸಮಾವೇಶ ಆಗಿದೆ. हम आत्माओं में कैसे 84 जन्मों का पाठ भरा हुआ है ಹೇಳ್ತಾರೆ ಬಾಬು. ನಾವು ಆತ್ಮನಲ್ಲಿ 84 ಜನ್ಮದ ಪಾತ್ರ ಅಂತಕ್ಕಂಥದ್ದು ಯಾವ ರೀತಿ ತುಂಬಲ್ಪಟ್ಟಿದೆ. बस ಜಾಸ್ತಿ कुछ नहीं समझाओ फिर अल्फौर बे. अहम आत्मा बापू को याद करके विश्व का मालिक बन जाएंगे, अभी पढ़ना और पढ़ाना है. ಬಾಬೋರು ಹೇಳ್ತಿದ್ದಾರೆ, ಹೆಚ್ಚು ಜ್ಞಾನವನ್ನು ಹೇಳುವ ಅವಶ್ಯಕತೆ ಇಲ್ಲ.
ಎರಡನೇದು, ತಂದೆ ಮತ್ತು ತಂದೆ ಕೊಡುವಂತಹ ಆಸ್ತಿ ಎನ್ನುವುದು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಸಾಕು ಅಂತಾರೆ ಬಾಬು. ನಾನಾತ್ಮ ತಂದೆಯನ್ನ ನೆನಪು ಮಾಡೋದ್ರಿಂದ ಭವಿಷ್ಯದಲ್ಲಿ ವಿಶ್ವದ ಮಾಲೀಕನಾಗ್ತೀನಿ ಎನ್ನುವುದು ಮಕ್ಕಳಿಗೆ ಚೆನ್ನಾಗಿ ನೆನಪಿರಿ. ಅಭಿ ಪಡ್ನಾ ಔರ್ ಪಡಾನಾ ಹೈ, ಅಲ್ಫ ಮಾನಾ ಅಲ್ಲಾಹ್ ಬೇಮಾನಾ ಬಾದಶಾಹಿ. अब सोचो यह धंधा करे या जिस्मानी धंधा कर 2-400 ಕಮಾಯೆ. ಬಾಬೋರು ಹೇಳ್ತಿದ್ದಾರೆ, ವಿದ್ಯೆಯನ್ನು ಓದಬೇಕು, ಜೊತೆಗೆ ಜ್ಞಾನದ ಮನೆಯಲ್ಲಿ ಅನೇಕರಿಗೆ ವಿದ್ಯೆಯನ್ನು ಓದಿಸ್ಬೇಕಾಗಿದೆ. ತಂದೆ ಮತ್ತು ತಂದೆ ಕೊಡುವಂತಹ ಆಸ್ತಿ ಇವೆರಡನ್ನೂ ನಾವು ಸಂಪೂರ್ಣವಾಗಿ ಮಕ್ಕಳು ನೆನಪಿಟ್ಕೊಳ್ಬೇಕಾಗಿದೆ ಅಂತಾರೆ ಬಾಬಾ. ಜೊತೆಗೆ ಬಾಬೋರು ಹೇಳ್ತಿದ್ದಾರೆ, ಆಲೋಚನೆ ಮಾಡಿ ನೋಡಿ, ಯಾವ ಒಂದು ಶಾರೀರಿಕ ವ್ಯವಹಾರವನ್ನು ಮಾಡಲೋ ಅಥವಾ ಆತ್ಮಿಕ ವ್ಯವಹಾರವನ್ನು ಮಾಡಲೋ, ಈ ಶಾರೀರಿಕ ವ್ಯವಹಾರವನ್ನು ಮಾಡಿದಾಗ 2,000-4,000 2,000 ಈ ರೀತಿ ಹಣ ಸಂಪಾದನೆಯನ್ನು ಮಾಡಬಹುದು. ಬಾಬಾ ಕಹತೆ ಹೇ, ಅಗರ್ ಕೊಯಿ ಹೋಶಿಯಾರ್ ಬಚ್ಚಿ ಹೋ ತೋ ಮೈ ಉನಕೆ ಮಿತ್ರ ಸಂಬಂಧಿಯೋं को भी दे सकता हूँ, जिसमें उनका भी शरीर निर्वाह चलता रहे, परंतु बच्ची अच्छी हो, सर्विसेबल हो, अंदर बाहर साफ हो, बोली की बड़ी मीठी हो. वास्तव में कुमारी की कमाई माँ बाप खा नहीं सकते हैं. बाबा का बनकर फिर भी उस जिस्मानी सर्विस में ध्यान बहुत देना है. यह तो ಡಿಸ್ರಿಗಾರ್ಡ್ ಹೋ ಗಯಾ ಹೈ. ತಂದೆ ತಿಳಿಸ್ತಿದ್ದಾರೆ, ಯಾವ ಮಕ್ಕಳು ಬಹಳ ಬುದ್ಧಿವಂತರಿದ್ದಾರೆ ಅಂಥವರು ತಮ್ಮ ಮಿತ್ರ ಸಂಬಂಧಿಗಳಿಗೂ ಸತ್ಯ ಜ್ಞಾನವನ್ನು ಅನೇಕರಿಗೆ ತಿಳಿಸ್ತಾ ಹೋಗ್ತಾರೆ. ಶರೀರ ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ಮಕ್ಕಳು ಬಹಳ ಚೆನ್ನಾಗಿರ್ತಾರೆ. ಶರೀರ ನಿರ್ವಹಣೆಯ ಜೊತೆಗೆ ಆತ್ಮಿಕ ಸೇವೆಯನ್ನು ಸಹ ಮಾಡ್ತಾರೆ. ಒಳಗೂ ಹೊರಗೂ ಬಹಳ ಸ್ವಚ್ಛವಾಗಿರ್ತಾರೆ. ಅವರ ಮಾತಿನಲ್ಲಿ ಬಹಳ ಮಧುರತೆ ಸ್ಪಷ್ಟವಾಗಿ ಇರ್ತದೆ. ವಾಸ್ತವವಾಗಿ ನೋಡಿದರೆ ಕುಮಾರಿಯರ ಸಂಪಾದನೆಯನ್ನು ತಂದೆ ತಾಯಿಗಳು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಕ್ಕಳೇ, ನೀವು ನನ್ನವರಾಗಿದ್ದೀರಿ ಅಂತಂದಾಗ ಶಾರೀರಿಕ ಸೇವೆಯ ಕಡೆಗೆ ಹೆಚ್ಚು ಗಮನವನ್ನು ಕೊಡದೆ ಆತ್ಮಿಕ ಸೇವೆಯ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ಏನಾದರೂ ಶಾರೀರಿಕ ಸೇವೆಯ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟರೆ ನೀವು ನನಗೆ ಡಿಸ್ರಿಗಾರ್ಡ್ ಮಾಡಿದ ಹಾಗೆ ಅಂತಾರೆ ಬಾಬು. ಬಾಪ ಕಹತೆ ಹೇ, ಮನುಷ್ಯ ಮಾತ್ರ ಕೋ ಹೆವನ್ ಕಾ ಮಾಲೀಕ ಬನಾओ, ಬಚ್ಚೆ ಫಿರ್ ಜಿಸ್ಮಾನಿ ಸರ್ವಿಸ್ ಮೇ ಮಾಥಾ ಮಾರೆ. ಬಾಬೋರು ಹೇಳ್ತಿದ್ದಾರೆ, ಎಲ್ಲ ಜೀವರಾಶಿಗಳನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಂತಹ ಸೇವೆಯನ್ನು ಮಕ್ಕಳು ಮಾಡ್ತಾ ಹೋಗಿ. ಆದರೆ ಶಾರೀರಿಕ ಸೇವೆಯನ್ನು ಮಾಡೋದ್ರಲ್ಲಿ ಬಹಳ ತಲೆ ಚಚ್ಕೊಳ್ಬೇಕಾಗ್ತದೆ ಅಂತಾರೆ ಬಾಬಾ. ಅಂದರೆ ಅರ್ಥಾತ್ ಅಷ್ಟೊಂದು ಶ್ರಮದಾನತೆ ಇದೆ ಅಂತಾರೆ ಬಾಬಾ. ಸ್ಕೂಲ್ खोलना तो गवर्नमेंट का काम है. अब बच्चियों को बुद्धि से काम लेना है. कौन सी सर्विस करे, ईश्वरीय गवर्नमेंट की या उस गवर्नमेंट की. ಬಾಬೋರು ಹೇಳ್ತಿದ್ದಾರೆ, ಶಾಲೆ ತೆರೆಯುವಂತಹದ್ದು ಸರ್ಕಾರದ ಕೆಲಸ ಆಗಿದೆ. ಹಾಗಾದರೆ ಮಕ್ಕಳ ಕೆಲಸ ಏನು ಅಂದರೆ ಬುದ್ಧಿಯಿಂದ ನಿರ್ಧರಿಸೋದಾಗಿದೆ. ಅದೇ ರೀತಿ ಯಾವ ಸೇವೆ ಮಾಡಬೇಕು ಅನ್ನೋ ನಿರ್ಧಾರ ಮಕ್ಕಳಿಗೆ ಬಿಟ್ಟಿರೋದು ಅಂತಾರೆ ಬಾಬಾ. ಈಶ್ವರೀಯ ಸರ್ಕಾರದಲ್ಲಿ ನಾನು ಸೇವೆ ಮಾಡಿ ಜನ್ಮಾಂತರಕ್ಕೂ ಭವಿಷ್ಯದಲ್ಲಿ ಭಾಗ್ಯವನ್ನು ರೂಪಿಸ್ಕೊಳ್ಳೋ ಅಥವಾ ಸ್ಥೂಲ ಸರ್ಕಾರದಲ್ಲಿ ಸೇವೆಯನ್ನು ಮಾಡ್ತಾ ನಾನು ಅಲ್ಪ ಕಾಲದ ಫಲಪ್ರಾಪ್ತಿಗಳನ್ನು ಕಂಡುಕೊಳ್ಳೋ ಅನ್ನೋದನ್ನು ಮಕ್ಕಳೇ ನಿರ್ಧರಿಸಬೇಕು ಅಂತಾರೆ ಬಾಬಾ. ಜೈಸೆ ಯಹ ಬಾಬಾ ಜೌಹರತ್ ಕಾ ದಂಧಾ ಕರ್ತೆ थे, फिर बड़े बाबा ने कहा यह अविनाशी ज्ञान रत्नों का धंधा करना है, इससे तुम यह बनेंगे. ಬಾಬೋರು ಒಂದು ಉದಾಹರಣೆಯನ್ನು ಹೇಳ್ತಾರೆ. ಯಾವ ರೀತಿ ಬ್ರಹ್ಮ ತಂದೆ ವಜ್ರದ ವ್ಯಾಪಾರಿಯಾಗಿದ್ದರು. ಅವರಿನ್ನೂ ಲೌಕಿಕದಲ್ಲಿದ್ದಾಗ ಸಂಪೂರ್ಣ ಸಮರ್ಪಣೆ ಆಗೋದಕ್ಕಿಂತ ಮುಂಚಿತವಾಗಿ ಆಗ ಶುಭಾಬರವರು ಬ್ರಹ್ಮ ತಂದೆಗೆ ಹೇಳಿದರು,
ಮಗು ನೀನು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರವನ್ನು ಮಾಡು ಅಂತ. ಈ ರೀತಿ ಅವಿನಾಶಿ ಜ್ಞಾನರತ್ನದ ವ್ಯಾಪಾರವನ್ನು ಮಾಡಿದಾಗ ಭವಿಷ್ಯದಲ್ಲಿ ನೀನು ಈ ರೀತಿ ಆಗ್ತೀಯಾ ಅನ್ನೋದನ್ನು ಬಾಬೋರು ಬ್ರಹ್ಮ ತಂದೆಗೆ ಖಚಿತಪಡಿಸಿ ಚತುರ್ಭುಜ ಕಾ ಭಿ ಸಾಕ್ಷಾತ್ಕಾರ ಕರಾ ದಿಯಾ ಹೈ. ಬ್ರಹ್ಮ ಬಾಬೋರಿಗೆ ಈ ಶುಭಾಬರವರು ಚತುರ್ಭುಜದ ಸಾಕ್ಷಾತ್ಕಾರವನ್ನು ಸಹ ಸಂಪೂರ್ಣವಾಗಿ ಮಾಡಿಸಿಯೇ ಬಿಟ್ಟು. अब वह विश्व की बादशाही लेवे या यह करे सबसे अच्छा ದಂಧ ಯಹ. ಆಗ ನೀನು ವಿಶ್ವದ ಬಾದಶಾಹಿತ್ವವನ್ನು ಪಡೆಯುವಂತಹ ಮಗುವಾಗ್ತೀಯೋ ಅಥವಾ ಸ್ಥೂಲವಾಗಿ ವಜ್ರದ ವ್ಯಾಪಾರವನ್ನು ಮಾಡುವಂತಹ ವಜ್ರದ ವ್ಯಾಪಾರಿಯಾಗ್ತೀಯೋ ಅನ್ನೋದನ್ನು ಬ್ರಹ್ಮ ಬಾಬೋರಿಗೆ ಶುಭಾಬರವರು ನಿರ್ಧಾರ ಮಾಡಲಿಕ್ಕೆ ಬಿಟ್ಟು. ಆದರೆ ಬ್ರಹ್ಮ ಬಾಬೋರಿಗೆ ಅನ್ನಿಸ್ತು ಈ ವ್ಯಾಪಾರನೇ ಬಹಳ ಶ್ರೇಷ್ಠವಾಗಿರೋ ವ್ಯಾಪಾರ ಅಂತ. ಬಲ ಕಮಾಯಿ ಅಚ್ಚಿ ಥಿ ಪರಂತು ಬಾಬಾನೆ ಇನ್ಮೇ ಪ್ರವೇಶ್ ಕರ್ ಮತ ದಿ ಕಿ ಅಲ್ಫ ಔರ್ ಬೇಕೋ ಯಾದ ಕರು. ಬ್ರಹ್ಮ ಬಾಬೋರ ಸಂಪಾದನೆ ಸಾಕಷ್ಟು ಚೆನ್ನಾಗಿತ್ತು. ಆದರೆ ಶುಭಾಬಾ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶತೆಯನ್ನು ಮಾಡಿ ಮತವನ್ನು ನೀಡಿದ್ದೇ ತಡ ನಾನು ಮತ್ತು ನಾನು ಕೊಡುವಂತಹ ಆಸ್ತಿಯನ್ನು ನೆನಪು ಮಾಡು ಅನ್ನುವಂತಹ ಮತವನ್ನು ಶುಭಾಬರವರು ಕೊಟ್ಟು. ಕಿತನಾ ಸಹಜ ಹೇ, ಚೋಟೆ ಬಚ್ಚೆ ಭೀ ಪढ़ सकते ಹೇ. ಜ್ಞಾನ ಬಹಳ ಸುಲಭವಾಗಿರ್ತಕ್ಕಂತಹ ಜ್ಞಾನ. ಸಣ್ಣ ಮಕ್ಕಳು ಸಹ ಜ್ಞಾನ ಮಾರ್ಗದಲ್ಲಿ ಜ್ಞಾನದ ಮನೆಯಲ್ಲಿ ಬಹಳ ಸುಲಭವಾಗಿ ವಿದ್ಯೆಯನ್ನು ಓದಬಹುದು. ಶುಭಾಬಾ ತೋ ಹರ್ ಏಕ ಬಚ್ಚೆ ಕೋ ಸಮझ सकते ಹೇ, ಯಹ ಭೀ सीख सकते ಹೇ. ಯಹ ಹೇ बाहरयामी, शुबाबा है अंतर्यामी. यह बाबा भी हर एक की शक्ल से, बोल से, एक्ट से सब कुछ समझ सकते हैं. ಶುಭಾಬರವರಿಗೆ ಪ್ರತಿಯೊಂದು ಮಗುವಿನ ಮುಖದ ವರ್ಚಸ್ಸಿನಿಂದ, ಶಬ್ದದ ಆಧಾರದಿಂದ, ನಡತೆಯ ಆಧಾರದಿಂದ ಮಕ್ಕಳು ಯಾವ ರೀತಿ ಇದ್ದಾರೆ ಎನ್ನುವುದನ್ನು ಬಾಬೋರು ಸ್ಪಷ್ಟವಾಗಿ ತಿಳ್ಕೊಳ್ತಾರೆ. बच्चियों को रूहानी सर्विस का चांस एक ही बार मिलता है. ನಾವು ಮಕ್ಕಳಿಗೆ ಈ ಒಂದು ಆತ್ಮಿಕ ಒಂದು ಸೇವೆ ಮಾಡುವಂತಹ ಅವಕಾಶ ಸಂಗಮದ ಒಂದೇ ಒಂದು ಸಮಯದಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ. अब दिल में आना चाहिए, हम मनुष्य को देवता बनाने या कांटों को कांटा बनाए. ಮಕ್ಕಳ ಹೃದಯದಲ್ಲಿ ಒಂದು ಪ್ರಶ್ನೆಯನ್ನು ತಮಗೆ ತಾವೇ ಮಾಡಿಕೊಳ್ಳಿ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂತಹ ಸೇವೆಯಲ್ಲಿ ನಾನು ನಡಿಲೋ ಅಥವಾ ಈ ಮಾರ್ಗದಲ್ಲಿ ನಡಿಲೋ ಅಥವಾ ಮುಳ್ಳಾಗಿರ್ತಕ್ಕಂಥವರನ್ನು ಮುಳ್ಳಾಗಿ ಇರಿಸುವಂತಹ ಒಂದು ಮಾರ್ಗದಲ್ಲಿ ನಡಿಲೋ. ಸೋಚು ಕ್ಯಾ ಕರ್ನಾ ಚಾಹಿಯೆ. ಮಕ್ಕಳು ಯೋಚನೆ ಮಾಡಿ ನಿರ್ಧಾರ ಮಾಡಿ ಅಂತಾರೆ ಬಾಬು, ಏನನ್ನ ಮಾಡಬೇಕಾಗಿದೆ ಅಂತ. ನಿರಾಕಾರ ಭಗವಾನ್ ವಾಚ್, ದೇಹ ಸಹಿತ ದೇಹಕ್ಕೆ ಸಬ್ ಸಂಬಂಧ ತೋಡೋ. ನಿರಾಕಾರ ಶುಭಾಬರವರ ವಾಚ್ಯ ಈ ರೀತಿ ಹೇಳ್ತದೆ, ಮಕ್ಕಳೇ ದೇಹ ಸಹಿತವಾಗಿ ದೇಹದ ಏನೆಲ್ಲ ಸಂಬಂಧ ಇದೆನೋ ಅದನ್ನು ಸಂಪೂರ್ಣವಾಗಿ ಮರ್ತು ಬಿಡಿ ಅಂತ. ಅಪನೇ ಕೋ ಆತ್ಮ ಸಮझ ಬಾಪು ಕೋ ಯಾದ ಕರ್ತೆ ರಹೋ. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನನ್ನೇ ತಾವು ನೆನಪು ಮಾಡ್ತಾ ಹೋಗಿ. ಬ್ರಹ್ಮಕ್ಕೆ ತನ್ಸೆ ಬಾಪ್ ಬ್ರಾಹ್ಮಣೋ ಸೇ ಹಿ ಬಾತ್ ಕರ್ತೆ ಹೇ. ಬ್ರಹ್ಮ ಬಾಬೋರ ತನುವಿನ ಆಧಾರದಿಂದ ಶುಭಾಬರವರು ನಾವು ಬ್ರಾಹ್ಮಣ ಮಕ್ಕಳೊಟ್ಟಿಗೆ ಮಾತನಾಡ್ತಾ ಹೋಗ್ತಾರೆ. ವಹ ಬ್ರಾಹ್ಮಣ ಲೋಗ ಭೀ ಕಹತೆ ಹೇ ಬ್ರಹ್ಮ ದೇವಿ ದೇವತಾಯ ನಮಃ. ವಹ ಕುಕವಂಶಾವಲಿ ತುಮ್ ಹೋ ಮುಖವಂಶಾವಲಿ ಹೋ. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ಬ್ರಹ್ಮ ದೇವಿ ದೇವತಾಯ ನಮಃ ಅಂತ ಹೇಳಲಾಗ್ತದೆ. ಹಾಗಾದರೆ ಹೊರಗಡೆ ಇರ್ತಕ್ಕಂತಹ ಬ್ರಾಹ್ಮಣರನ್ನು ಕುಕವಂಶಾವಲಿ ಬ್ರಾಹ್ಮಣರು ಅಂತ ಕರೆಯಲಾಗ್ತದೆ. ಜ್ಞಾನದ ಮನೆಯಲ್ಲಿ ನಡೆಯುವಂತಹ ಸತ್ಯ ಬ್ರಾಹ್ಮಣರಿಗೆ ಮುಖವಂಶಾವಲಿ ಬ್ರಾಹ್ಮಣರು ಅಂತ ಕರೆಯಲಾಗ್ತದೆ. ವಹ ಬ್ರಾಹ್ಮಣ ಜರೂರ್ ಬ್ರಹ್ಮ ಬಚ್ಚಾ ಚೈ. कुमार का बताओ बाबा को कितने बच्चे हैं. कोई कहते
600 करोड़ कोई कहते एक ब्रह्मा, बल तुम त्रिमूर्ति कहते हो, परंतु ऑक्यूपेशन तो अलग अलग है ना। विष्णु की नाभि से ब्रह्मा निकला, ब्रह्मा की नाभि से विष्णु, तो एक हो गई। विष्णु 84 जन्म लेते हैं, वह ब्रह्मा, बात तो एक ही है। बाकी राह शंकर है, बाकी रहा शंकर है। ऐसे तो नहीं शंकर सो शिव होता है, नहीं, त्रिमूर्ति कहलाया जाता है। परंतु राइटियस बच्चे 2 हुए, यह सब ज्ञान की बातें हैं। ಬಾಬೂರ್ ತಿಳಿಸ್ತಿದ್ದಾರೆ, ಬ್ರಹ್ಮನ ನಾಭಿಯಿಂದ ವಿಷ್ಣು ಬಂದರು, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಅಂತ ಹೇಳ್ತಾರೆ. ಆದರೆ ಬಾಬೂರು ಹೇಳ್ತಿದ್ದಾರೆ, ವಿಷ್ಣು 84 ಜನ್ಮವನ್ನು ಪಡೀಲಿಕ್ಕೆ ಸಾಧ್ಯ. ಜ್ಞಾನ ಮಾರ್ಗದಲ್ಲಿ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ದಾದಾ ಲೇಖರಾಜ್ ಅವರೇ ಬ್ರಹ್ಮ ತಂದೆ ವರ್ತಮಾನದಲ್ಲಿ ಬ್ರಹ್ಮನಾಗಿ ಪಾತ್ರವನ್ನು ನಿಭಾಯಿಸ್ತಾರೆ, ಭವಿಷ್ಯದಲ್ಲಿ ಚತುರ್ಭುಜ ವಿಷ್ಣುವಾಗಿ ಪಾತ್ರವನ್ನು ನಿಭಾಯಿಸ್ತಾರೆ. ಬ್ರಹ್ಮಬಾಬುರೇ ಕಾಲಚಕ್ರದಲ್ಲಿ ಪರಿಪೂರ್ಣ 84 ಜನ್ಮವನ್ನು ಪಡೆಯುವಂಥವರು ಬ್ರಹ್ಮಬಾಬುರೇ ಆಗಿದ್ದಾರೆ. ಹಾಗಾದರೆ ಶಿವಬಾಬಾ ಹೇಳ್ತಾರೆ, ಶಿವನೇ ಬೇರೆ ಅರ್ಥಾತ್ ಶಂಕರನೇ ಬೇರೆ, ನಾನು ಮತ್ತು ಶಂಕರನನ್ನು ನೀವು ಒಟ್ಟಿಗೆ ಸೇರಿಸಬೇಡಿ ಅಂತಾರೆ ಬಾಬುರು. ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿದೆ. तो बच्चियों के लिए यह सर्विस करना अच्छा है या मैट्रिक आदि पढ़ना अच्छा है? ಬಾಬೋರು ಬಹಳ ಪ್ರಶ್ನೆ ಮಾಡ್ತಾನೇ ಇದ್ದಾರೆ. ಮಕ್ಕಳಿಗೆ ಈ ಒಂದು ಆತ್ಮಿಕ ಸೇವೆಯನ್ನು ಮಾಡುವಂತಹದ್ದು ಬಹಳ ಒಳ್ಳೆಯದನ್ನಿಸ್ತದೋ, ಅಥವಾ ಒಂದು ಮ್ಯಾಟ್ರಿಕ್ ವಿದ್ಯೆಯನ್ನು ಓದುವಂತಹದ್ದು ಬಹಳ ಚೆನ್ನಾಗಿ ಅನ್ನಿಸ್ತದೋ ಅಂತ ಕೇಳ್ತಾರೆ ಬಾಬೋರು. ವಹ ತೋ ಅಲ್ಪಕಾಲ ಕಾ ಸುಖ ಮಿಲೇಗಾ. ಬಾಬೋರು ಹೇಳ್ತಿದ್ದಾರೆ, ಈ ಒಂದು ಸ್ಥೂಲವಾಗಿರ್ತಕ್ಕಂತಹ ವಿದ್ಯೆಯನ್ನು ಅಧ್ಯಯನ ಮಾಡೋದ್ರಿಂದ ಅಲ್ಪ ಕಾಲದ ಸುಖ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬೋರು. ಯಹ ತೋ ತುಮ ಭವಿಷ್ಯ 21 ಜನ್ಮೋं के लिए माला माल हो सकते हो, तो क्या करना चाहिए? कन्या तो निर्बंधन है, अदर कन्या से कुंवारी कन्या तीकी जा सकती है क्योंकि पवित्र है. मम्मा भी कुमारी थी ना. ಬಾಬೋರು ಹೇಳ್ತಿದ್ದಾರೆ, ಪೈಸೆ ಕಿ ತೋ ಬಾತ್ ಹಿ ನಹಿ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಜ್ಞಾನ ಮಾರ್ಗದಲ್ಲಿ ಬಂದು ಆತ್ಮಿಕ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ 21 ಜನ್ಮಕ್ಕೆ ಬೇಕಾಗುವಷ್ಟು ಭಾಗ್ಯವನ್ನು ನಾವು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಮಕ್ಕಳಿಗೆ ಇನ್ನು ಯಾವುದರ ಅವಶ್ಯಕತೆ ಇದೆ ಅಂತ ಕೇಳ್ತಾರೆ ಬಾಬು. ಅದರಲ್ಲೂ ವಿಶೇಷವಾಗಿ ಕನ್ಯೆಯರ ಜೀವನ ಸ್ವತಂತ್ರ ಜೀವನ, ಹಾರುವ ಪಕ್ಷಿಯ ಹಾಗೆ. ಕನ್ಯೆಯರಿಗೆ ಯಾವುದೇ ತೆರನಾಗಿರ್ತಕ್ಕಂತಹ ಬಂಧನಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬು. ಆದರೆ ಬಾಬೂರು ತಿಳಿಸ್ತಿದ್ದಾರೆ, ಅದರ್ ಕುಮಾರಿಯರಕ್ಕಿಂತ ಕುಮಾರಿಯರ ಜೀವನ ಅನ್ನೋದು ಬಹಳ ಸರಳ ಮತ್ತು ಸ್ವತಂತ್ರ ಜೀವನ ಆಗಿದೆ. ಅವರಕ್ಕಿಂತನೂ ಕುಮಾರಿಯರು ಜ್ಞಾನದ ಮಾರ್ಗದಲ್ಲಿ ಬಹಳ ತೀಕ್ಷ್ಣವಾಗಿ ಪುರುಷಾರ್ಥದಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಪವಿತ್ರ ಜೀವನವನ್ನು ಅವಶ್ಯವಾಗಿ ಮಾಡ್ಬೋದು. ಮೊಮ್ಮಾನು ಕುಮಾರಿನೇ ಆಗಿದ್ರು ಅಂತಾರೆ ಬಾಬೂರು. ಆದರೆ ಜ್ಞಾನದ ಮನೆಯಲ್ಲಿ ಹಣದ ಮಾತಂತೂ ಇಲ್ಲವೇ ಇಲ್ಲ ಅಂತಾರೆ ಬಾಬು. ಕಿತನಿ ತೀಕಿ ಗಯಿ ತೋ ಫಾಲೋ ಕರ್ನಾ चाहिए खास कन्याओं को, कांटों को फूल बनाई, ईश्वरीय पढ़ाई का चांस ले या उस पढ़ाई का. ಬಾಬೋರು ಪ್ರಶ್ನೆ ಮಾಡ್ತಾನೇ ಇದ್ದಾರೆ, ಈಶ್ವರೀಯ ವಿದ್ಯೆಯ ಅವಕಾಶಗಳನ್ನು ಮಕ್ಕಳು ತಾವು ಪಡಿತೀರೋ ಅಥವಾ ಸ್ಥೂಲವಾಗಿರ್ತಕ್ಕಂತಹ ವಿದ್ಯೆಯ ಅವಕಾಶಗಳನ್ನು ಪಡ್ಕೊಳ್ತೀರೋ? ಕನ್ಯೆಯರಿಗೆ ಬಾಬೋರು ಕೇಳ್ತಾರೆ. कन्याओं का सेमिनार करना चाहिए, माताओं को तो पति आदि याद पड़ता है. ಕನ್ಯೆಯರಿಗೆ ಸೆಮಿನಾರ್ಗಳನ್ನು ಮಾಡಿ ಅಂತಾರೆ ಬಾಬೋರು. ಏಕೆಂದರೆ ಈ ಮಾತೆಯರಿಗೆ
ಜಂಜಾಟ ಇರ್ತದೆ, ಪತಿಯ ನೆನಪಾಗ್ತದೆ, ಮಕ್ಕಳ ನೆನಪು ಸಹ ಬರ್ತದೆ. सन्यासियों को भी याद बहुत पड़ता रहता है. कन्याओं को तो सीढ़ी चढ़नी नहीं चाहिए. संग का रंग बहुत लग जाता है. कोई बड़े आदमी का बच्चा देख दिल लग गई, शादी हो गई, खेल खत्म. ಬಾಬೋರು ಹೇಳ್ತಿದ್ದಾರೆ, ಕನ್ಯೆಯರಿಗೆ ಜ್ಞಾನ ಮಾರ್ಗದಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಆದರೆ ಕನ್ಯೆಯರು ತಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳೋದಕ್ಕಾಗಿ ಜ್ಞಾನದ ಮಾರ್ಗದಲ್ಲಿ ಬಂದು ಸಂಪೂರ್ಣವಾಗಿ ತಮ್ಮ ಭವಿಷ್ಯ ರಚನೆ ಮಾಡ್ಕೋಬೋದು. ಇಲ್ಲ ಅಂದರೆ ಬಾಬೋರು ಹೇಳ್ತಿದ್ದಾರೆ, ಸಂಘದ ಬಣ್ಣ ಏನಾದರೂ ತಾಗಿದ್ರೆ, ಮಾಯೆಯ ಸಂಘದ ಬಣ್ಣ ಏನಾದರೂ ಅಂಟಿಕೊಳ್ತು ಅಂತಂದರೆ ಬಾಬೋರು ಹೇಳ್ತಾರೆ, ನನ್ನ ಒಂದು ಸಂಬಂಧದಿಂದ ಕನ್ಯೆಯರು ವಂಚಿತರಾಗ್ತಾರೆ. ದೊಡ್ಡ ವ್ಯಕ್ತಿಯನ್ನು ನೋಡಿದ್ದೇ ತಡ ಸಂಪೂರ್ಣವಾಗಿ ಮನಸ್ಸು ಹೃದಯ ಸೋತೋಗ್ತದೆ, ಮದುವೆನೂ ಆಗ್ತಾರೆ, ಆಟ ಎಲ್ಲ ಮುಗಿದೋಗ್ತದೆ ಅಂತಾರೆ ಬಾಬಾ. सेंटर से सुनकर बाहर जाते हैं तो खेल खत्म हो जाते हैं. यह है मधुबन. यह ऐसे भी बहुत आते हैं, कहते हैं हम जाकर सेंटर खोलेंगे, बाहर जाकर गुम हो जाते हैं. ಬಾಬೋರು ಹೇಳ್ತಿದ್ದಾರೆ, ಸೇವಾ ಕೇಂದ್ರಕ್ಕೆ ಬಂದು ಸಾಕಷ್ಟು ಬಾಬೋರ ಜ್ಞಾನರತ್ನಗಳನ್ನು ಕೇಳಿಕೊಂಡು ಹೋಗುವಂಥವರ ಕುಮಾರ ಕುಮಾರಿಯರ ಒಂದು ಸಂಖ್ಯೆ ಸಾಕಷ್ಟು ಇದೆ. ಆದರೆ ಜ್ಞಾನದ ಮನೆಯಲ್ಲಿ ಬಾಬೋರ ಸಂಬಂಧ ಸಂಪರ್ಕದಲ್ಲಿ ಬಾಬೋರ ಸಮ್ಮುಖದಲ್ಲಿದ್ದಾಗ ಸಾಕಷ್ಟು ನಶೆ ಇರ್ತದೆ. ಹೊರಗಡೆ ಮಾಯಾವಿ ಪ್ರಪಂಚಕ್ಕೆ ಹೋಗಿದ್ದೇ ತಡ ಸಂಪೂರ್ಣವಾಗಿ ಅವರು ಮಾಯೆಗೆ ವಶ ಆಗ್ತಾರೆ, ಸಂಪೂರ್ಣ ಬಾಬೋರ ಸಂಘದಿಂದ ದೂರ ಸರಿತಾರೆ. ಆದ್ದರಿಂದ ಜ್ಞಾನದ ಮನೆಗೂ ಸಾಕಷ್ಟು ಜನ ಬರ್ತಾರೆ, ಮಧುಬನಕ್ಕೆ ಸಾಕಷ್ಟು ಜನ ಬರ್ತಾರೆ. ಮಧುಬನಕ್ಕೆ ಬಂದಾಗ ಎಷ್ಟೋ ಮಕ್ಕಳ ಸ್ಥಿತಿ ಖುಷಿ, ನಶೆ, ಉಮಂಗ, ಉತ್ಸಾಹ ಸಾಕಷ್ಟು ಇರ್ತದೆ. ಈ ರೀತಿ ಹೇಳ್ತಾರೆ, ನಾನು ಮಧುಬನದಿಂದ ಹೋಗಿದ್ದೇ ತಡ ಸೇವಾ ಕೇಂದ್ರವನ್ನು ತೆರಿತೀನಿ ಅಂತ ಹೇಳ್ತಾರೆ. ಆದರೆ ಹೊರಗಡೆ ಬಂದಿದ್ದೇ ತಡ ತಾವು ಮಾಡಿಕೊಂಡಿರ್ತಕ್ಕಂತಹ ಸಂಕಲ್ಪವನ್ನು ಸಂಪೂರ್ಣವಾಗಿ ಮರ್ತೇ ಬಿಡ್ತಾರೆ, ಮಾಯ ಆಗಿ ಹೋಗೇ ಬಿಡ್ತದೆ ಅಂತಾರೆ ಬಾಬು. यह ज्ञान का गर्भ धारण करते बाहर जाने से नशा गुम हो जाता है. माया ಅಪೋಸಿಷನ್ ಬಹುತ್ ಕರ್ತಿ ಹೈ. ಈ ಜ್ಞಾನವನ್ನು ಸಂಪೂರ್ಣವಾಗಿ ಧಾರಣೆ ಮಾಡಿಕೊಂಡು ಹೊರಗಡೆ ಹೋಗಿದ್ದೇ ತಡ ಎಲ್ಲ ನಶೆಗಳು ಮಾಯೆ ಆಗಿ ಹೋಗೇ ಬಿಡ್ತದೆ. ಮಾಯೆ ಬಹಳ ಸಮರ್ಥನೂ ಇದೆ, ಜೊತೆಗೆ ಬಹಳ ಪೈಲ್ವಾನನೂ ಸಹ ಇದ್ದೇ ಇದೆ. ಆದ್ದರಿಂದ ಬಾಬೋರು ಹೇಳ್ತಿದ್ದಾರೆ, ಮಾಯೆ ಬಹಳ ವಿರೋಧವನ್ನು ಮಾಡ್ತಾ ಹೋಗ್ತದೆ. माया भी कहती है वाह, इसमें बाबा को भी चाहना है, फिर भी बाबा को याद नहीं करते तो हम ही गुस्सा मारेंगे. ऐसे नहीं कहो कि बाबा आप माया से कहो हमको गुस्सा न मारे. ಮಾಯೆ ಈ ರೀತಿ ಹೇಳ್ತದೆ, ನೀವು ಭಗವಂತನನ್ನು ಏನಾದರೂ ನೆನಪು ಮಾಡಿದರೆ ಸರಿಯಾಗಿ ನಾನು ನಿಮಗೆ ಪೆಟ್ಟನ್ನು ಕೊಟ್ಬಿಡ್ತೀನಿ ಅಂತ. ಆದರೆ ಮಕ್ಕಳು ಈ ರೀತಿ ಹೇಳಬೇಡಿ ಎಂತಾರೆ ಬಾಬಾ. ಬಾಬಾ ಏನು ಮಾಡೋದು, ನೀವೇ ಮಾಯೆಗೆ ಹೇಳಿ, ನನಗೆ ಪೆಟ್ಟನ್ನು ಕೊಡೋದು ಬೇಡ ಅಂತ ಹೇಳ್ತಾರೆ. ಯುದ್ಧಕ ಮೈದಾನ ಹೇಳಿ ಬಾಬೋರಷ್ಟೇ ಮಕ್ಕಳಿಗೆ ಸಾಕ್ಷಿಯಾಗಿ ಹೇಳ್ತಾರೆ, ಇದು ಒಂದು ಯುದ್ಧದ ಮೈದಾನ ಆಗಿದೆ. ಏಕ ತರಫ್ ಹೇ ರಾವಣ ಕಿ ಸೇನಾ, ದೂಸರೆ ತರಫ್ ಹೇ ರಾಮ ಕಿ ಸೇನಾ. ಒಂದು ಕಡೆ ರಾವಣನ ಸೇನೆ ನಡೀತಾ ಇದೆ, ಮತ್ತೊಂದೆಡೆಗೆ ನಿರಾಕಾರ ರಾಮನ ಸೇನೆ ಇದೆ. ಬಹದ್ದೂರ್ ಬನ್ ರಾಮ ಕಿ ತರಫ್ ಜಾನಾ ಚೈ. ಒಳಗಡೆ ಬಹದ್ದೂರತನ ಇದ್ರೆ, ನಿಶ್ಚಯದ ಶಕ್ತಿ ಸಾಕಷ್ಟು ಇದ್ರೆ ನನ್ನ ಮತದ ಅನುಸಾರವಾಗಿ ನೀವು ಬಂದ್ಬಿಡಿ ಎಂತಾರೆ ಬಾಬು. असुरी संप्रदाय को ही दैवी संप्रदाय बनाने का धंधा करना है. असुरी ಸಂಪ್ರದಾಯದಿಂದ ದೈವಿ ಸಂಪ್ರದಾಯದ ಕಡೆಗೆ ಬರುವಂತಹ ಒಂದು ವ್ಯಾಪಾರವನ್ನು ಮಾಡ್ತಾ ಹೋಗಿ. जिस्मानी विद्या तुम जिनको पढ़ाएंगे, जब तक वह पढ़कर बड़े हो तब तक विनाश भी सामने आ जाएगा. आसार भी तुम देख रहे हो, बाबा ने समझाया है.
दोनों क्रिश्चियन भाई भाई आपस में मिल जाए तो लड़ाई हो न सके, परंतु भावी ऐसे नहीं है, उनको समझ में ही नहीं आता। अब तुम बच्चे योग बल से राजधानी स्थापन कर रहे हो, यह है ಶಿವಶಕ್ತಿ ಸೇನಾ है। ನಾವು ಮಕ್ಕಳಾಗಿರ್ತಕ್ಕಂಥವ್ರು ಯೋಗ ಬಲದ ಆಧಾರದಿಂದ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ। ಈ ಒಂದು ಗುಂಪಿಗೆ ಈ ರೀತಿ ಹೇಳಲಾಗ್ತದೆ, ಶಿವಶಕ್ತಿ ಸೇನೆ ಅಂತ ಹೇಳಲಾಗ್ತದೆ। जो शुभाबा से भारत का प्राचीन ज्ञान और योग सीख कर भारत को हीरे जैसा बनाते हो। ಶುಭಾಬರವರ ಮುಖಾಂತರ ನಾವು ಮಕ್ಕಳು ಭಾರತದ ಪ್ರಾಚೀನ ಜ್ಞಾನ ಮತ್ತು ಯೋಗವನ್ನು ಕಲಿತು ಈ ಭಾರತವನ್ನು ವಜ್ರ ಸಮಾನವನ್ನಾಗಿ ಮಾಡ್ತಾ ಇದ್ದೀವಿ। ಬಾಪ ಕಲ್ಪಕ್ಕೆ ಬಾದ ಹಿ ಆಕರ್ ಪತಿತೋಂಕೋ ಪಾವನ್ ಬನಾತೆ ಹೈ। ಶುಭಾಬರವರು ಕಲ್ಪದ ನಂತರ ಈ ಕಲ್ಪದಲ್ಲಿಯೂ ಪತಿತರನ್ನ ಪಾವನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ। तुम सब रावण के जेल में हो, ಶೋಕ ವಾಟಿಕಾ ಮೇ ಹೋ, ಸಬ್ ದುಃಖಿ ಹೋ। ಬಾಬೋರ್ ಹೇಳ್ತಿದ್ದಾರೆ, ಬಾಬೋರ್ ಸಿಗೋದಕ್ಕಿಂತ ಮುಂಚಿತವಾಗಿ ರಾವಣನ ಜೈಲಿನಲ್ಲಿದ್ವಿ, ಶೋಕ ವಾಟಿಕೆಯಲ್ಲಿದ್ವಿ, ಅಪಾರವಾಗಿರುವಷ್ಟು ದುಃಖಿಗಳಾಗಿದ್ವಿ। ಫಿರ್ ರಾಮ ಆಕರ್ ಸಬಕೋ ಚುಡಾಯೆ ಅಶೋಕ ವಾಟಿಕಾ ಸ್ವರ್ಗ ಮೇಲೆ ಜಾತೆ ಹೈ। ನಿರಾಕಾರನಾಗಿರ್ತಕ್ಕಂತಹ ಶುಭಾಬರವರು ಸಂಗಮದ ಸಮಯದಲ್ಲಿ ಬಂದು ನಮ್ಮೆಲ್ಲರನ್ನ ಈ ದುಃಖದ ಪ್ರಪಂಚದಿಂದ ಸಂಪೂರ್ಣವಾಗಿ ಸುಖದ ಪ್ರಪಂಚದ ಕಡೆಗೆ ಅರ್ಥಾತ್ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ। ಶ್ರೀಮತ್ ಕಹತಿ ಹೇ ಕಾಂಟೋಂ ಕೋ ಫೂಲ್ ಮನುಷ್ಯ ಕೋ ದೇವತಾ ಬನಾವ್। ಶ್ರೀಮತ ಏನಂತ ಹೇಳ್ತದೆ, ಮುಳ್ಳಾಗಿರ್ತಕ್ಕಂಥವರನ್ನ ಹೂವನ್ನಾಗಿ ಮಾಡಿ ಮನುಷ್ಯನನ್ನ ದೇವತೆಗಳನ್ನಾಗಿ ಮಾಡಿ ಅಂತ ಹೇಳ್ತದೆ। तुम मास्टर दुखहर्ता सुखकर्ता हो, यही ದಂಧಾ करना चाहिए बच्चे। ಮಾಸ್ಟರ್ ದುಃಖಹರ್ತ ಸುಖಕರ್ತರಾಗಿದ್ದೀರಿ ಎಂದಾಗ ಇಂತಹದೇ ಒಂದು ವ್ಯವಹಾರವನ್ನು ತಾವು ಮಕ್ಕಳು ಮಾಡ್ತಾ ಹೋಗಿ। ಶ್ರೀಮತ್ ಪರ್ ಚನ್ನೆ ಸೇ ಹಿ ತುಮ ಶ್ರೇಷ್ಠ ಬನೆಂಗೆ, ಬಾಪ್ ತೋ ರಾಯ್ ದೇತೆ ಹಿ। ಶ್ರೀಮತದ ಅನುಸಾರವಾಗಿ ನಡೆಯೋದ್ರಿಂದ ಮಕ್ಕಳು ತಾವು ಶ್ರೇಷ್ಠರಾಗ್ತೀರಿ। ಜೊತೆಗೆ ಬಾಬೋರು ನಮಗೆ ಸಲಹೆಯನ್ನು ಕೊಡ್ತಾ ಹೋಗ್ತಾರೆ। ಅಬ್ ಬಾಪ ಕಹತೆ ಹೇ ಅರ್ಜಿ ಹಮಾರಿ ಮರ್ಜಿ ಆಪಕಿ ಹೇ। ಶುಭಾಬರವರು ಹೇಳ್ತಿದ್ದಾರೆ, ಹೇಳೋದು ನನ್ನ ವೃತ್ತಿ ಧರ್ಮ ಅಂತಾರೆ ಬಾಬೋರು, ಅದರಂತೆ ನಡೆಯೋದು ಬಿಡೋದು ತಮ್ಮ ವೈಯಕ್ತಿಕತೆ ಅಂತಾರೆ ಬಾಬು। ಅಚ್ಚ ಓಂ ಶಾಂತಿ। मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप के रूहानी बच्चों को नमस्ते। रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते। धारणेगे मुख्य सार। फर्स्ट पॉइंट, सर्विसेबल बनने के लिए अंदर बाहर सॉफ बनना है। मुख से बहुत मीठे बोल बोलने हैं। देह सहित देह के सब संबंधों से बुद्धि योग हटाना है। संग से अपनी संभाल करनी है। ಮೊದಲನೇ ಪಾಯಿಂಟು, ಸೇವಾಧಾರಿಗಳಾಗೋದಕ್ಕಾಗಿ ಒಳಗಡೆ ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕಾಗಿದೆ। ಮುಖದಿಂದ ಸದಾ ಕಾಲಕ್ಕೂ ಮಧುರತೆಯ ಮಾತುಗಳನ್ನೇ ಆಡ್ತಾ ಹೋಗಿ, ದೇಹ ಸಹಿತವಾಗಿ ದೇಹದ ಏನೆಲ್ಲ ಸಂಬಂಧ ಇದೆನೋ ಅದನ್ನು ಸಂಪೂರ್ಣವಾಗಿ ಬುದ್ಧಿಯಿಂದ ತೆಗೆದುಹಾಕಿ, ಅನ್ಯ ಸಂಘದಿಂದ ನಮ್ಮನ್ನು ನಾವು ಬಹಳ ಸಂಭಾಲನೆಯನ್ನು ಮಾಡಿಕೊಳ್ಬೇಕಾಗಿದೆ। ಸೆಕೆಂಡ್ ಪಾಯಿಂಟ್, ಬಾಪ್ ಸಮಾನ್ ಮಾಸ್ಟರ್ ದುಃಖಹರ್ತಾ ಸುಖಕರ್ತಾ ಬನ್ನ ಹೇ। रूहानी सेवा कर सच्ची कमाई करनी है। रूहानी बाप की मत पर रूहानी सोशल वर्कर बनना है। ತಂದೆ ಸಮಾನ ಮಾಸ್ಟರ್ ದುಃಖಹರ್ತ ಸುಖಕರ್ತರಾಗಬೇಕಾಗಿದೆ। ಆತ್ಮಿಕ ಸೇವೆಯನ್ನು ಮಾಡ್ತಾ ಸತ್ಯ ಸಂಪಾದನೆಯನ್ನು ನಾವು ಮಕ್ಕಳು ಮಾಡಿಕೊಳ್ಬೇಕಾಗಿದೆ।
ಆತ್ಮಿಕ ತಂದೆ ಕೊಡುವಂತಹ ಮತದ ಅನುಸಾರವಾಗಿ ನಾವು ಮಕ್ಕಳು ನಡೀತಾ ಆತ್ಮಿಕ ಸಾಮಾಜಿಕ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಆತ್ಮಿಕ ಸಮಾಜ ಸೇವಕರಾಗಬೇಕು ಅಂತಾರೆ ಬಾಬು. ಇವತ್ತಿನ ಬಾಬೋರ ವರದಾನ, ಮೈ और मेरा बाबा इस विधि द्वारा जीवन मुक्ति स्थिति का अनुभव करने वाले ಸಹಜ ಯೋಗಿ ಭವ. ನಾನು ಮತ್ತು ನನ್ನ ತಂದೆ ಎನ್ನುವ ವಿಧಿಯ ಮೂಲಕ ಜೀವನ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಸಹಜ ಯೋಗಿಗಳಾಗಿರಿ. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ, ಪ್ರತಿ ಕ್ಷಣದಲ್ಲಿನೂ ನಾನು ಮತ್ತು ನನ್ನ ತಂದೆ, ನಾನು ಅಂತಂದರೆ ನಾನು ಆತ್ಮ, ನನ್ನ ತಂದೆ ಅಂತಕ್ಕಂತಹ ಈ ಸರಳ ವಿಧಿಯನ್ನು ಯಾವಾಗ ಜೀವನದ ಮಾರ್ಗದಲ್ಲಿ ನಾವು ಧಾರಣೆ ಮಾಡ್ಕೊಳ್ತೀವೋ ಆಗ ಜೀವನ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ. ಎಲ್ಲೆಲ್ಲಿ ಬಂಧನ ಇದೆ, ನಾನೇ ಮಾಡ್ತೀನಿ, ನನ್ನಿಂದನೇ ಆಗ್ತದೆ, ನಾನು ಮಾಡಿದ್ರೇ ನಡೀತದೆ, ಇದನ್ನು ನಾನೇ ನಿಭಾಯಿಸಬೇಕಾಗಿದೆ ಅನ್ನುವಂತಹ ಏನೆಲ್ಲ ಬಂಧನ ಇದೆನೋ ಆ ಬಂಧನ ಜೀವನ ಮುಕ್ತ ಸ್ಥಿತಿಯ ಕಡೆಗೆ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಆಗ ಮಾತ್ರ ನನಗೆ ಹೇಳಲಾಗ್ತದೆ ಸಹಜ ಯೋಗಿ ಅಂತ ಕರೆಯಲಾಗ್ತದೆ. ಸ್ಲೋಗನ್, मैं और मेरेपन की काद को समाप्त करना ही ರಿಯಲ್ ಗೋಲ್ಡ್ बनना है. ನಾನು ಮತ್ತು ನನ್ನತನದ ಈ ಒಂದು ಅಲೈವ್ ಏನಿದೆನೋ ಇದನ್ನು ಸಮಾಪ್ತಿ ಮಾಡುವಂತಹದೇ ರಿಯಲ್ ಗೋಲ್ಡ್ ಆಗುವಂತಹದ್ದಾಗಿದೆ. ಪದೇ ಪದೇ ಕಲಿಯುಗದವರ ಹಾಗೆ ನಾನು, ನಂದು, ನನ್ನತನ ಈ ಒಂದು ಶಾರೀರಿಕ ಶಬ್ದಗಳನ್ನು, ವಿಕಾರದ ಶಬ್ದಗಳನ್ನು ಮಕ್ಕಳು ಬಳಸಬಾರ್ದು ಅಂತಾರೆ ಬಾಬಾ. ಈ ಅಲೈವನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿ, ಆಗ ಆತ್ಮ ಚೊಕ್ಕ ಬಂಗಾರ ಆಗಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ.